ನಾವು ನಮ್ಮ ಮನೆಗಳಲ್ಲಿ ತುಂಬಾ ಉತ್ತಮವಾದ ವಾತಾವರಣ ಇರಬೇಕು, ನಾವು ಖುಷಿಯಾಗಿರ್ಬೇಕು, ನಾವು ಸಂತೋಷವಾಗಿರ್ಬೇಕು. ಆ ರೀತಿ ಖುಷಿ ಸಂತೋಷ ಇರೋದಕ್ಕೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ನಮ್ಗೆ ಅಡೆತಡೆಗಳು ಮಾಡ್ಬಿಡುತ್ತೆ. ಅಡೆತಡೆಗಳು ಮಾಡಿದಾಗ ಆ ಒಂದು ಅಡೆತಡೆಗಳಿಗೆ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದಾಗ ನಾವು ಬೇರೆ ರೀತಿ ವರ್ತನೆಗಳ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಉದಾಹರಣೆಗೆ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು. ಕೋಪ ಮಾಡ್ಕೊಬಹುದು, ಬಟ್ ಕೋಪ ಮಾಡ್ಕೊಂಡು ಮಾತಾಡಬಾರ್ದು. ಕೋಪದಿಂದ ಮಾತಾಡಿದಾಗ ನಮ್ಮ ಮನಸ್ಸಿನ ಸ್ಥಿತಿ ಯಾವುದೋ ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ, ಫ್ರೀಕ್ವೆನ್ಸಿ. ಆ ಒಂದು ಫ್ರೀಕ್ವೆನ್ಸಿಯಿಂದ ಮಾತಾಡಿದಾಗ ಎದುರುಗಡೆ ಇರುವಂತಹ ಮನಸ್ಥಿತಿಗೆ ಬದಲಾವಣೆಯಾಗಿ ನಮ್ಮ ಮನಸ್ಥಿತಿ ಅವ್ರ ಮನಸ್ಥಿತಿ ಎರಡೂ ಪರಿವರ್ತನೆ ಆಗ್ಬಿಟ್ಟು ನಿಷ್ಠುರಗಳಾಗ್ಬಿಡುತ್ತೆ. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಎಷ್ಟೇ ಕೋಪ ಬಂದ್ರು ಸಹ ರಿಯಾಕ್ಷನ್ ಮಾಡಬೇಡಿ. ಆಕ್ಷನ್ಗೆ ರಿಯಾಕ್ಷನ್ ಮಾಡಿದಾಗ 100% ಇನ್ನೊಂದ್ಸತಿ ರಿಯಾಕ್ಷನ್ ಆಗ್ಬಿಡುತ್ತೆ. ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಈ ಒಂದು ಮಾತು ನಿಮ್ಗೆ ಗಮನಕ್ಕೆ ತರಬೇಕಾಗಿತ್ತು. ಹ್ಯಾವ್ ಎ ಗ್ರೇಟ್ ಡೇ. ನಮಸ್ಕಾರ. ಜೈ ಹಿಂದ್.